ಕರೆದರೂ ಸಹಿತ ಗೋ ಸಂಪಾದನೆ ಮಾನವ ಸ್ವಾರ್ಥಕ್ಕಾಗಿ ಎಂಬುದು ಮರೆಯಲೇಬಾರದು. ಆಕಳನ್ನು ಸಾಕೋದು ಅದರ ಸಂತತಿ ಅಭಿವೃದ್ಧಿಗಾಗಿ ಮತ್ತು ಅದರ ಹಾಲು ಮತ್ತು ಕರುವಿಗಾಗಿ ಮಾತ್ರ ಎಂದು ಆಕಳನ್ನು ಸಾಕುವವರು ಅತ್ಯಂತ ವಿರಳ ಅಂತ ಹೇಳಬಹುದು. ಆಕಳ ಹಾಲು ನಮಗಾಗಿ ಅಲ್ಲ, ಅದರ ಮೇಲಿನ ನೈಸರ್ಗಿಕ ಹಕ್ಕು ಕರುವಿನದು ಮಾತ್ರ. ಯಾರೇನೇ ಹೇಳಿದರೂ ಸಹ ಕರುವಿನ ಹಾಲಿನ ನಾವು ಕಸಿದುಕೊಳ್ಳುತ್ತಿರುವುದು ಸತ್ಯ. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಕಸಿದುಕೊಂಡು ಅದಕ್ಕೆ ತಕ್ಕದಲ್ಲದ ಅಪೌಷ್ಟಿಕ ಹಿಂಡಿಯನ್ನು ಹಾಕಿದಾಗ ಆಗುವ ಅನಾಹುತವೇ ಈ ಗಡಿಗೆ ಹೊಟ್ಟೆ ಅಥವಾ ಜೋಲು ಹೊಟ್ಟೆ. ಅಂದರೆ ಇದರ ತಾತ್ಪರ್ಯ ಇಷ್ಟೇ, ನಾವು ಜಾನುವಾರನ್ನು ಎಷ್ಟೇ ಸಾಕಿದರೂ ಅದರಿಂದ ನಮಗೆ ಒಂದು ನಿರೀಕ್ಷೆ ಇದ್ದೇ ಇದೆ. ಅದು ಹಾಲು ಕೊಡ್ಬೋದು, ಕರ ಕೊಡ್ಬೋದು ಅಂತ ಒಂದು ನಿರೀಕ್ಷೆ ಇದ್ದೇ ಇದೆ. ಪುರಾತನ ಕಾಲದಲ್ಲಿ ಋಷಿಮುನಿಗಳು ಆಕಳನ್ನು ಸಾಕಿದಾಗ ಅದು ಮತ್ತು ಅದರ ಕರು ನೈಸರ್ಗಿಕವಾಗಿ ಕಾಡಿನಲ್ಲಿ ಓಡಾಡಿಕೊಂಡಿದ್ದಾಗ ಅದರ ಕರು ಅದರ ಹಾಲನ್ನು ಹೊಟ್ಟೆ ತುಂಬ ಕುಡಿದು ಅದರ ಕಟವಾಯಿಂದ ಹಾಲು ಸಂತೃಪ್ತಿಯಿಂದ ಸುರಿದರೆ ಮಾತ್ರ ಉಳಿದ ಹಾಲನ್ನು ಕೆಚ್ಚಲಿಂದ ಕರೆದುಕೊಳ್ಳುತ್ತಿದ್ದರು, ಹಿಂಡಿಕೊಳ್ಳುತ್ತಿದ್ದರು ಎಂಬುದನ್ನು ಹಳೆಯ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಎಂಬುದು ಇಲ್ಲಿ ಒಂದು ಗಮನೀಯ ವಿಚಾರ. ಅಂದರೆ ಹೇಗೆ ಅಂತಂದರೆ, ಈ ಜಾನುವಾರಿನ ಕರಕ್ಕೆ ತೃಪ್ತಿಯಾಗಿ ಬಿಟ್ಟಂತಹ ಈ ಹಾಲೇನಿದೆ ಅದನ್ನು ಹಿಂಡಿಕೊಳ್ತಾ ಇದ್ದರು ಹೇಳೋದು ಇಲ್ಲಿ ಗಣನೀಯ ವಿಚಾರ. ಆದರೆ ಈಗ ಆಧುನಿಕ ಹೈನುಗಾರಿಕೆಯಲ್ಲಿ ಈ 1 ಲೀಟರ್ ಹಾಲಿನ ಬೆಲೆ ತುಂಬ ಜಾಸ್ತಿ ಆಗಿದ್ದರಿಂದ ಅದೇನಾಗತ್ತೆ ಅಂತಂದರೆ, ಇದನ್ನು ಉಳಿಸ್ಲಿಕ್ಕೆ ಹೋಗಿ ಈ ಕರಕ್ಕೆ ಕೊಡುವ ಹಾಲನ್ನು ಕಡಿಮೆ ಮಾಡಿಬಿಡ್ತಾರೆ. ಆಗೇನಾಗತ್ತೆ ಅಂದರೆ ಕರಕ್ಕೆ ಅಪೌಷ್ಟಿಕತೆಯಾಗಿ ಅದು ತುಂಬ ಕುಗ್ಗಿ ಹೋಗುತ್ತೆ. ಗಂಡು ಕರುಗಳಲ್ಲಿ ಅಥವಾ ಹೆಣ್ಣು ಕರುಗಳಲ್ಲಿ ಹುಟ್ಟಿದಾಗ 1 ತಿಂಗಳವರೆಗೂ ಮೈಕೈ ತುಂಬಿಕೊಂಡು ದಷ್ಟಪುಷ್ಟವಾಗಿರುವ ಕರುಗಳು ನಂತರ ಕ್ರಮೇಣವಾಗಿ ಗಡಿಗೆ ಹೊಟ್ಟೆ ಅಥವಾ ಜೋಲು ಹೊಟ್ಟೆ ಹೊತ್ತುಕೊಂಡು ಓಡಾಡುವ ಪರಿಸ್ಥಿತಿಯನ್ನು ಅವು ತಲುಪುತ್ತವೆ. ಹಲವಾರು ಕೃಷಿಕರು ಇಂಥ ಕರುಗಳಿಗೆ ಜಂತುನಾಶಕವನ್ನು ಮೇಲಿಂದ ಮೇಲೆ ನೀಡುವುದರಿಂದ ಗುಣವಾಗುತ್ತದೆ ಎಂದು ಭಾವಿಸಿರುತ್ತಾರೆ ಅಥವಾ ಅವರು ನಂಬಿರುತ್ತಾರೆ. ಅಥವಾ ಅದು ಕೂಡಲೇ ಬೆಳವಣಿಗೆ ಆಗಲು ಔಷಧಿಯನ್ನು ಬರೆದು ಕೊಡಲು ಕೋರುತ್ತಾರೆ. ಇದು ಸರಿಯೇ? ಇದಕ್ಕೆ ಏನು ಕಾರಣ ಅಂತ ತಿಳ್ಕೊಳ್ಳೋದು. ಇಂದಿನ ಮಗುವೇ ನಾಳಿನ ನಾಗರಿಕ ಎನ್ನುವುದು ಹಳೆಯ ಗಾದೆ. ಇದನ್ನು ಜಾನುವಾರುಗಳಿಗೆ ಅನ್ವಯಿಸಿದರೆ ಇಂದಿನ ಕರುವೇ ನಾಳಿನ ಹಸು ಎನ್ನಬಹುದು. ಸಾಮಾನ್ಯವಾಗಿ ಕರುಗಳಿಗೆ ಆಕಳಿನ ಹಾಲೇ ಅತ್ಯಂತ ಸರ್ವಶ್ರೇಷ್ಠವಾದ ಒಂದು ಆಹಾರ. ಹುಟ್ಟಿದ ದಿನದಿಂದಲೂ ಕನಿಷ್ಠ 3-4 ತಿಂಗಳವರೆಗೆ ಕರುಗಳಿಗೆ ಅದರ ತೂಕದ 10% ಹಾಲನ್ನು ನೀಡಲೇಬೇಕು. ಇಲ್ಲೇ ಹೋದರೆ ಕರ ಉತ್ತಮವಾಗಿ ಬೆಳವಣಿಗೆ ಆಗಲ್ಲ. ಪ್ರತಿದಿನ ಕರು ಸುಮಾರು 100-150 ಗ್ರಾಂ ತೂಕದಲ್ಲಿ ವರ್ಧನೆಯನ್ನು ಹೊಂದುತ್ತದೆ. ಅದು ಗರ್ಭಧರಿಸಿದ 9ನೇ ತಿಂಗಳಿಂದ ಪ್ರಾರಂಭವಾಗಿ ಅದರ ಜೀವನದ ಅಡಲ್ಟ್ ಹುಡ್ಡನ್ನು ತಿಳಿಸು ವಯಸ್ಕ ಆಗುವವರೆಗೂ ಸಹಿತ ಈ ವರ್ಧನೆ ತುಂಬ ಜಾಸ್ತಿ ಇರುತ್ತದೆ. ಅದಕ್ಕೆ ತಕ್ಕ ಹಾಗೆ ಹಾಲಿನ ಪ್ರಮಾಣವನ್ನು ಹೆಚ್ಚಿಸುವುದು ಸಹ ಬಹಳ ಮುಖ್ಯ. ಕರುವಿಗೆ ಹಾಲು ಮುಖ್ಯ, ಆಕಳಿಗೆ ಹಿಂಡಿ ಮುಖ್ಯ. ಆದರೆ ಹಲವಾರು ಬಾರಿ ಹೆಚ್ಚಿನ ಹೈನುಗಾರರು ಕರುವಿಗೆ ಹಾಲು ಕೊಡುವುದನ್ನು ಕಡಿಮೆ ಮಾಡಿ ಬಿಟ್ಟು ಬಿಡುತ್ತಾರೆ. ಇಷ್ಟು ಹಾಲನ್ನು ನೀಡಿದರೆ ಕರ್ಣಕ್ಕೆ ಅಜೀರ್ಣವಾಗಿ ಭೇದಿಯುಂಟಾಗುತ್ತದೆ ಎಂದು ಸಮರ್ಥಿಸಿಕೊಳ್ಳುತ್ತಾರೆ. ಆದರೆ ಈ ರೀತಿಯ ಭೇದಿಯಾಗುವುದು ಕರುವಿಗೆ ವಿವಿಧ ಕಾರಣಗಳಿಂದ ಅಜೀರ್ಣವಾದಾಗ ಮತ್ತು ಸೂಕ್ಷ್ಮಾಣುಜೀವಿಗಳಿಂದ ಮಲಿನವಾದ ಹಾಲನ್ನು ಕೊಟ್ಟಾಗ ಅದಕ್ಕೆ ಬಿಳಿ ಭೇದಿಯಾಗಬಹುದು. ಅಲ್ಲದೆ ಹಾಲು ಉತ್ಪಾದಕರ ಸಂಘಕ್ಕೆ ಹಾಲನ್ನು ಮಾರಿ ಹೆಚ್ಚಿನ ಲಾಭ ಪಡೆಯುವ ಆಸೆಯು ಅಥವಾ ಇದನ್ನು ದುರಾಸೆ ಅಂತೂ ಸಹಿತ ಕಾಣಬಹುದು ಒಂದು ಕಾರಣ. ಆದರೆ ಇದು ತಾತ್ಕಾಲಿಕ ಲಾಭ ಮಾತ್ರ. ದೂರಗಾಮಿ ದೃಷ್ಟಿಯಲ್ಲಿ ನೋಡಿದಾಗ ಕರುವಿಗೆ ಅದರ ತಾಯಿಯ ಹಾಲನ್ನು ನಿಗದಿತ ದಿನದವರೆಗೆ ಅಂದರೆ 3 ತಿಂಗಳಾಗುವುದವರೆಗೂ ನೀಡಿದರೆ ಮಾತ್ರ ಉತ್ತಮ ಮೊಣಕ ಅಥವಾ ಪಡ್ಡೆಯನ್ನು ನಾವು ಪಡೆಯಬಹುದು. ಇದು ಬಹಳ ಮುಖ್ಯವಾಗಿ ರೈತರು ಗಮನಿಸಬೇಕಾದಂತಹ ಒಂದು ವಿಷಯ. ಕರುವಿಗೆ ಜೋಲು ಹೊಟ್ಟೆ ಬರಲು ಮುಖ್ಯವಾದ ಕಾರಣ ಅದರ ಬೆಳವಣಿಗೆಯ ಹಂತದಲ್ಲಿ ಹಾಲನ್ನು ಮತ್ತು ಪೌಷ್ಟಿಕ ಆಹಾರವನ್ನು ಸೂಕ್ತ ಪ್ರಮಾಣದಲ್ಲಿ ನೀಡದೇ ಇರುವುದು. ಮತ್ತೊಂದು ಕಾರಣ ಎಂತಂದರೆ ಎಳೆಗರುಗಳಿಗೆ ಜಾನುವಾರುಗಳಿಗೆ ನೀಡುವ ಕಡಿಮೆ ಪೌಷ್ಟಿಕಾಂಶವನ್ನು ಹೊಂದಿದ ಪಶು ಆಹಾರವನ್ನು ನೀಡುವುದು. ಬಹಳಷ್ಟು ಕರುಗಳು ತುಂಬ ಆಸ್ಥೆಯಿಂದ ಅದರ ತಾಯಿಗೆ ನೀಡಿದ ಆಹಾರವನ್ನು ಪ್ರಾರಂಭಿಸುತ್ತವೆ. ಇದನ್ನು ಗಮನಿಸಿದ ರೈತರು ಅದಕ್ಕೆ ಹಾಲನ್ನು ಕಡಿಮೆ ಮಾಡಿ ಪಶು ಆಹಾರವನ್ನು ಏಕಾಏಕಿ ನೀಡಲು ಪ್ರಾರಂಭಿಸುತ್ತಾರೆ. ಇದೇ ಸಮಯದಲ್ಲಿ
ಕರು ಹುಲ್ಲನ್ನು ತಿನ್ನಲು ಪ್ರಾರಂಭಿಸುತ್ತದೆ. ಈ ಹುಲ್ಲು ಮತ್ತು ಕಡಿಮೆ ಗುಣಮಟ್ಟದ ಆಹಾರವನ್ನು ಪಚನ ಮಾಡಲು ಅನುಕೂಲವಾಗುವ ಹಾಗೆ ಕರುವಿನ ಹೊಟ್ಟೆ, ಕರುಳು ಮತ್ತು ಜೀರ್ಣಾಂಗದ ವಿವಿಧ ಭಾಗಗಳು ಜಾಸ್ತಿ ಬೆಳವಣಿಗೆ ಹೊಂದುತ್ತವೆ. ಅದರಲ್ಲೂ ದೊಡ್ಡ ಹೊಟ್ಟೆ ಬೇಗ ಗುಡಾಣದಂತೆ ಬೆಳೆಯುತ್ತದೆ. ಆದರೆ ಹಾಲಿನಿಂದ ಲಭ್ಯವಾಗುವ ಕ್ಯಾಲ್ಸಿಯಂ ಮತ್ತು ರಂಜಕ ಮತ್ತು ಇನ್ನಿತರ ಖನಿಜಗಳು ಅದಕ್ಕೆ ಸೂಕ್ತ ಪ್ರಮಾಣದಲ್ಲಿ ಸಿಗದೇ ಇರುವುದರಿಂದ ಅಸ್ಥಿವ್ಯೂಹದ ಬೆಳವಣಿಗೆ ಆಗುವುದಿಲ್ಲ. ಎಲುಬುಗಳು, ಅದರಲ್ಲೂ ಹಿಂಭಾಗದ ಎಲುಬುಗಳು ಉತ್ತಮ ಬೆಳವಣಿಗೆ ಹೊಂದದೇ ಇರುವುದರಿಂದ ರೈತರು ಏನು ಮಾಡ್ತಾರೆ, ಕರುವನ್ನು ಹಿಂಭಾಗದಿಂದ ಗಮನಿಸಿದಾಗ ಜೋಲು ಹೊಟ್ಟೆ ಗುಡಾಣದ ಹಾಗೆ ಕಾಣುತ್ತದೆ. ಇದನ್ನು ಹಳ್ಳಿ ಭಾಷೆಯಲ್ಲಿ ಹೊಟ್ಟೆ ಡುಮ್ಮಣ್ಣ, ಕೈಕಾಲು ಸಣ್ಣಣ್ಣ ಎಂದು ಕರೆಯುತ್ತಾರೆ. ಪೌಷ್ಟಿಕಾಂಶದ ತೀವ್ರವಾದ ಒಂದು ಕೊರತೆಯಿಂದಲೂ ಸಹಿತ ಉದ್ದುದ್ದ ಕೂದಲುಗಳು ಬೆಳೆದು ತೀವ್ರವಾದ ರಕ್ತಹೀನತೆಯಾಗಿ ಕರು ನಿಸ್ತೇಜಗೊಳ್ಳುತ್ತದೆ. ನವಜಾತ ಕರುಗಳಲ್ಲಿ ಕರು ಹಾಕಿದ ತಕ್ಷಣ ಅರ್ಧ ಗಂಟೆಯೊಳಗೆ ಗಿಣ್ಣದ ಹಾಲನ್ನು ನೀಡಲೇಬೇಕು. ಕರುಗಳಿಗೆ ದೇಹದ ತೂಕಕ್ಕೆ ತಕ್ಕಂಗೆ ಸುಮಾರು 3 ಲೀಟರ್ ಹಾಲನ್ನು ದಿನಕ್ಕೆ 2-3 ಬಾರಿ ವಿಭಾಗಿಸಿ ಕೊಡಬೇಕು. ಗಿಣ್ಣದ ಹಾಲಿನಲ್ಲಿ ಅತ್ಯಧಿಕ ಪ್ರಮಾಣದ ಸಸಾರಜನಕ, ಖನಿಜಾಂಶ, ವಿಟಮಿನ್ಗಳು ಮತ್ತು ರೋಗ ನಿರೋಧಕ ಶಕ್ತಿ ಅಡಕವಾಗಿರುವುದರಿಂದ ಕರುಗಳಿಗೆ ಇವುಗಳ ಕೊರತೆಯಾದರೆ ಬೆಳವಣಿಗೆ ಬಹಳ ಬೇಗ ಕುಂಠಿತವಾಗುತ್ತದೆ. 3 ತಿಂಗಳ ತನಕ ಕರುವಿಗೆ ತಾಯಿಯ ಹಾಲು ಅತ್ಯಂತ ಅಗತ್ಯ. ಏಕಾಏಕಿ ಹಾಲು ನಿಲ್ಲಿಸಿ ಪಶು ಆಹಾರ ನೀಡುವುದು ಬಹಳ ಒಳ್ಳೆಯದಲ್ಲ. ಕ್ರಮೇಣವಾಗಿ ಪಶು ಆಹಾರವನ್ನು, ಅದರಲ್ಲೂ ಕರುವಿನ ಆಹಾರವನ್ನೇ ನೀಡಬೇಕು. ಏನು ಇದರಲ್ಲಿ ವ್ಯತ್ಯಾಸ ಅಂತಂದರೆ, ಇದರಲ್ಲಿ ಪ್ರೋಟೀನ್ ಪ್ರಮಾಣ ಒಂದು 21% ಜಾಸ್ತಿ ಇದ್ದರೆ ಏನಾಗುತ್ತೆ, ಈ ಕರುವಿಗೆ ಬೆಳವಣಿಗೆ ಸುಮಾರು ಚೆನ್ನಾಗಿ ಬರುತ್ತೆ. ಅಥವಾ ಹಾಲಿಗೆ ಸಮಾನವಾದಂತಹ ಒಂದು ಆಹಾರವನ್ನು ಅದಕ್ಕೆ ನೀಡಬೇಕಾಗುತ್ತೆ. ತಾಯಿಯ ಪಶು ಆಹಾರ ಕರುವಿಗೆ ಹಾಕೋದು ಒಳ್ಳೆಯದಲ್ಲ. ಇದರಲ್ಲಿ ಪ್ರೋಟೀನ್ ಅಂಶ ಬಹಳ ಕಡಿಮೆ. ಕರುಗಳಿಗೆಂದೇ ಇರುವ ಪಶು ಆಹಾರವನ್ನು ಬಳಸಿದರೆ ಸಮಸ್ಯೆ ಬರುವುದಿಲ್ಲ. ತಯಾರಿಕರ ನಿರ್ದೇಶನದಂತೆ ಮೊದಲಿಗೆ ಇದನ್ನು 100 ಗ್ರಾಂ ಪ್ರತಿಯಂದರೆ ಹುಟ್ಟಿದ ಮೇಲೆ 100 ಗ್ರಾಂ ಮೊದಲಿಗೆ, ಅದಾದಮೇಲೆ 31ರಿಂದ 2 ತಿಂಗಳವರೆಗೆ ಪ್ರತಿದಿನ 1/4 kg ಅಥವಾ 250 ಗ್ರಾಂ, 2ರಿಂದ 3 ತಿಂಗಳವರೆಗೆ 500 ಗ್ರಾಂ ಅದನ್ನು ನೀಡಬೇಕು. ಕರುವಿನ ಬೆಳವಣಿಗೆ ಜಾಸ್ತಿ ಆಗ್ತಾ ಬಂದಂಗೆ ಜಾಸ್ತಿಯನ್ನು ಇದನ್ನು ಕೊಡಬೇಕು. ಕರುವಿನ ಹಿಂಡಿ ಸಿಗದಿದ್ದರೆ ಉತ್ತಮ ಗುಡ್ಡದ ನೆಲಗಡಲೆ ಹಿಂಡಿಯನ್ನು ಮೇಲೆ ಹೇಳಿದ ಅರ್ಧದಷ್ಟಾದರೂ ಕೊಟ್ಟರೆ ಉತ್ತಮ. ಯಾಕಂದರೆ ಬೆಳೆಯುವ ಕರುವಿಗೆ ಪ್ರೋಟೀನ್ ಅಂಶದ ಬಹಳಷ್ಟು ಅವಶ್ಯಕತೆ ಇದೆ. ಕರುವಿನ ದೇಹ ತೂಕದ ಆಧಾರದ ಮೇಲೆ 6 ತಿಂಗಳಿಂದ 1 ವರ್ಷದವರೆಗೂ ಪ್ರತಿದಿನ 1 ಕಿಲೋಗ್ರಾಂ ಹಾಗೂ 1 ವರ್ಷದಿಂದ ಬೆದೆ ಬರುವ ತನಕ 2 ಕಿಲೋಗ್ರಾಂ ಪಶು ಆಹಾರವನ್ನು ನೀಡಲೇಬೇಕು. ಉತ್ತಮ ಖನಿಜ ಮಿಶ್ರಣವನ್ನು ಸೂಕ್ತ ಪ್ರಮಾಣದಲ್ಲಿ ನೀಡುವುದು ಸಹ ಬಹಳ ಅವಶ್ಯ. ಹಾಗಿದ್ದರೆ ಕರಾದ ಆಹಾರವನ್ನು ನಾವೇ ತಯಾರಿಸಬೇಕಲ್ಲ ಅಂತಂದರೆ ಅದಕ್ಕೆ ಒಂದಿಷ್ಟು ತಯಾರಿ ಬೇಕಾಗತ್ತೆ. ನಿಜ, ಕರುಗಳಿಗೆ ಪ್ರತ್ಯೇಕವಾದ ಆಹಾರ ಬೇಕು. ಇದನ್ನು ಕಾಫ್ ಸ್ಟಾರ್ಟರ್ ಮತ್ತು ಕಾಫ್ ಫಿನಿಷರ್ ಅಂದರೆ ಕರುವಿನ ಬೆಳವಣಿಗೆಯ ಪ್ರಾರಂಭದ ಹಂತದಲ್ಲಿ ಕೊಡುವ ಪಶು ಆಹಾರ ಮತ್ತು ಕರುವಿನ ಬೆಳವಣಿಗೆ ಅಂತಿಮವಾಗಿ ಅದು ಕರದಿಂದ ಮಣಕವಾಗುವವರೆಗೂ ವಿಶೇಷ ಆಹಾರವನ್ನು ತಯಾರಿಸಬಹುದು ಮತ್ತು ಮಾರುಕಟ್ಟೆಯಲ್ಲಿ ಸಿದ್ಧವಿರುವ ಲಭ್ಯ ಪಶು ಆಹಾರವನ್ನು ಸಹಿತ ತಂದು ಹಾಕಬಹುದು. ಕರುವಿನ ಸಮತೋಲನ ಆಹಾರವನ್ನು ಈ ರೀತಿ ಕೆಳಗಿಡದಂತೆ ನಮ್ಮ ಮನೆಯಲ್ಲಿ ಲಭ್ಯವಿರುವ ವಸ್ತುಗಳನ್ನು ಬಳಸಿ ಮಾಡಬಹುದು. ಮುಸುಕಿನ ಜೋಳದ ಪುಡಿ 40, 100 kgಗೆ 40 kg, ರವೆ ಬೂಸ 10 ಮತ್ತು ಕಡಲೆಕಾಯಿ ಹಿಂಡಿ 40% ಅಥವಾ ಕಡಲೆಕಾಯಿ ಹಿಂಡಿ ಬದಲಿ ಸೋಯಾ ಹಿಂಡಿ ಸಹಿತ ಲಭ್ಯವಿದ್ದರೆ ಅದನ್ನು ಹಾಕ್ಬೋದು. ಮೀನಿನ ಪುಡಿ ಅಥವಾ ಹಾಲಿನ ಪುಡಿ ಅಥವಾ ರೇಷ್ಮೆ ಹುಳದ ಪುಡಿ ಅಥವಾ ಇದಕ್ಕೆಲ್ಲ ಏನು ಹೇಳ್ತಾರೆ ಅಂತಂದರೆ ಬಯೋಲಾಜಿಕಲ್ ಮಟೀರಿಯಲ್ಸ್, ಇದನ್ನು 7 kg ಹಾಕಬೇಕಾಗತ್ತೆ. ಖನಿಜ ಮಿಶ್ರಣವನ್ನು 2 kg ಹಾಕಿ, ಉಪ್ಪು 1 kg, ಜೀವಸತ್ವ ಇಡಿ ಇದನ್ನು ಪ್ರತ್ಯೇಕವಾಗಿ ಖರೀದಿಸಿ ಇದನ್ನು ಹಾಕಬೇಕಾಗತ್ತೆ. ಬಹಳ ಮುಖ್ಯವಾದ ವಿಟಮಿನ್ ADE3. ಇದಾದ ಮೇಲೆ ಆ್ಯಂಟಿಬಯೋಟಿಕ್ಸ್ ಅಥವಾ ಜೀವನಿರೋಧಕಗಳು ಗುಣಕ್ಕೆ ಅಂದರೆ ಅವಶ್ಯಕತೆಗೆ ತಕ್ಕ ಹಾಗೆ ಒಂದು 100 ಗ್ರಾಮನ್ನು 1 ಕ್ವಿಂಟಲಿಗೆ ಹಾಕಬೇಕು.
ಹಾಗಿದ್ದರೆ ಈ ತಿಂಡಿಯನ್ನು ಹೇಗೆ ನೀಡಬೇಕು ಎನ್ನುವುದು ಅನೇಕರು ಕೇಳುವ ಪ್ರಶ್ನೆ. ಇದನ್ನು ಬೆಳೆಯುವ ಕರುಗಳು ಸರಾಸರಿ ದಿನಕ್ಕೆ 200ರಿಂದ 250 ಗ್ರಾಮ್ನಷ್ಟು ಜಾಸ್ತಿ ತೂಕ ಹೊಂದೋದ್ರಿಂದ ನೋಡಿ, ಅರ್ಧ ಕೆ ಜಿ ಬೆಳೆಯುವ ಕರುಗಳು ಸುಮಾರು 4 ತಿಂಗಳ ಹೆಚ್ಚು ಅಷ್ಟೆಲ್ಲ ಬೆಳೀತವೆ. ಸುಮಾರು 250ರಿಂದ 500 ಗ್ರಾಮ್ ಶರೀರ ತೂಕದ 5% ಅಂದರೆ 3ನೇ ತಿಂಗಳಿಗೆ 50 ಕೆ ಜಿ ತೂಕದಿದ್ದರೆ ಅದಕ್ಕೆ 2.5 ಕಿಲೋವನ್ನು ಬೆಳಗ್ಗೆ 1.25 ಕಿಲೋ ಅಥವಾ 1/4 ಕೆ ಜಿ ಮತ್ತು ಸಾಯಂಕಾಲ 1.25 ಕಿಲೋದಷ್ಟನ್ನು ಕೊಡಬೇಕು. ಪ್ರತಿದಿನವೂ ಸಹಿತ ಇದನ್ನು 25ರಿಂದ 50 ಗ್ರಾಮಿನಷ್ಟು 3 ತಿಂಗಳಿಂದ 12 ತಿಂಗಳವರೆಗೆ ಹೆಚ್ಚಿಸುತ್ತಾ ಹೋಗಬೇಕು. ಕರು ಪ್ರೌಢಾವಸ್ಥೆಗೆ ಬಂದ ನಂತರ ಸಾಕಷ್ಟು ಉತ್ತಮ ಗುಣಮಟ್ಟದ ರಾಗಿ ಹುಲ್ಲಿರ್ಬೋದು ಅಥವಾ ಜೋಳದ ಸಿಪ್ಪೆ ಇತ್ಯಾದಿಗಳ ಜೊತೆಗೆ ಪ್ರತಿದಿನ 3 ಕೆ ಜಿ ಹಿಂಡಿಯನ್ನು ಆಗ ಹಾಕಬೇಕು. ಅಥವಾ ದಿನಕ್ಕೆ ಅಂತಂದು ಕೂಡ ಇದನ್ನು 2 ಸಲ ಭಾಗಿಸಬೇಕು. ಸಮ ಪ್ರಮಾಣದಲ್ಲಿ ಇದನ್ನು ಹಾಕಬೇಕು. ಅಂದರೆ ಮಾತ್ರ ಉತ್ತಮ ಕರು ಇದು ಮೊಣಕವಾಗಿ ಬೆಳೆದು ನಿಗದಿತ ಸಮಯದಲ್ಲಿ ಬೆಲೆಗೆ ಬಂದು ಗರ್ಭಧರಿಸಿ ಕರು ಹಾಕುತ್ತದೆ. ಇದಕ್ಕೆಲ್ಲ ಸಿಕ್ಕಾಪಟ್ಟೆ ಖರ್ಚಾಗುತ್ತಲ್ಲ ಎಂದು ಗೊಣಗಬೇಡಿ. ಯಾಕೆಂದರೆ ಇಂದಿನ ಕರುವೇ ನಾಳಿನ ಹಸು. ಈ ಕರು ಮುಂದೆ ಗರ್ಭಧರಿಸಿ ಅದು ಹಾಲು ಕೊಡಲಿಕ್ಕೆ ಪ್ರಾರಂಭಿಸಿದಾಗ ಇದರ ಬೆಲೆ ಸುಮಾರು 50,000ಕ್ಕಿಂತ ಜಾಸ್ತಿ ಹೋಗುವುದು ಅತ್ಯಂತ ಖಚಿತವಾದ ಒಂದು ವಿಚಾರ. ತೆಂಗಿನ ಸಸಿಗೆ ಹೇಗೆ ಉತ್ತಮ ಗೊಬ್ಬರ, ಮಣ್ಣು, ನೀರು ನೀಡಿದಲ್ಲಿ ಅದು ಹೇಗೆ ದೊಡ್ಡ ದೊಡ್ಡ ರುಚಿಯಾದ ಎಳೆನೀರನ್ನು ಬಿಟ್ಟು ನೆಟ್ಟ 2 ವರ್ಷಗಳಿಗೆ ನೀಡುತ್ತದೆಯೋ ಹಾಗೆಯೇ ಕರುಗಳು ಸಹಿತ ಈ ಕರುಗಳನ್ನು ಚೆನ್ನಾಗಿ ಪಾಲನೆ ಪೋಷಣೆಯಿಂದ ಮಾಡಿದರೆ ಮುಂದೆ ಅದು ಉತ್ತಮ ಮಣಕವಾಗಿ ಉತ್ತಮ ಆಕಳಾಗಿ ಮಾರ್ಪಟ್ಟು ಜಾಸ್ತಿ ಹಾಲನ್ನು ಕೊಡುವುದರಲ್ಲಿ ಯಾವುದೇ ಒಂದು ಸಂಶಯ ಇಲ್ಲ. ಮತ್ತೊಂದೆಂದರೆ ಗೋಮಾತೆಗೆ ಏನೇ ಖರ್ಚು ಮಾಡಿದರೂ ಅದರ ದುಪ್ಪಟ್ಟು ವಾಪಸ್ಸು ಬಂದೇ ಬರುತ್ತದೆ. ಇದು ಶತಸಿದ್ಧ. ಅದಕ್ಕಾಗಿ ಆಕಳನ್ನು ಗೋಮಾತೆ ಅಂತ ಕರೆಯುವುದು. ಉತ್ತಮ ನಳನಳಿಸುವ ಹಸುವನ್ನು ಸಿದ್ಧಗೊಳಿಸಲಿಕ್ಕೆ ರೂಪಾಯಿ 50,000 ಖರ್ಚಾದರೂ ಸಹಿತ ಅಂದಾಜು ಅದರ ಮಾರಾಟ ಬೆಲೆ 75ರಿಂದ 80,000 ಇರುತ್ತೆ. ಕಾರಣ ದನ ಕರುಗಳಿಗೆ ಹಿಂಡಿ ಹುಲ್ಲು ಹಾಕೋದ್ರಲ್ಲಿ ಖಂಡಿತ ಜಿಪುಣತನ ಬೇಡ. ಗೋಮಾತೆಗೆ ಬೇಕಾಗಿರುವುದು ಹೊಟ್ಟೆ ತುಂಬ ಹುಲ್ಲು, ಹಾಲು, ಹಿಂಡಲು ಹಿಂಡಿ ಅಷ್ಟೇ. ಇದನ್ನು ಒದಗಿಸಿ ಗೋಮಾತೆಯ ಕೃಪೆಗೆ ಪಾತ್ರರಾಗೋಣ. ಇಲ್ಲಾದರೆ ನೋಡಿ ಈ ರೀತಿ ಸಂಪೂರ್ಣ ಅದು ದುರ್ಬಲಗೊಂಡು ಬಿಟ್ಟು ನಂತರ ಎಲುಬು ಚಂದರಮಗಳ ಹಂದರಾಗುತ್ತೆ. ಸಾಮಾನ್ಯವಾಗಿ ಈ ರೀತಿಯ ಆಗಿ ಸಾಕೋದಕ್ಕಿಂತ ಅದನ್ನು ಯಾರಿಗಾರು ಉತ್ತಮವಾಗಿ ಸಾಕೋವರಿಗೆ ಕೊಟ್ಟರೆ ಹೇಗೋ ನೋಡ್ಕೊಳ್ತಾರೆ. ಕೆಲವೊಮ್ಮೆ ಮನೆಯಲ್ಲಿ ಅನೇಕ ಕರುಗಳಿದ್ದಾಗ ಈ ರೀತಿ ತೊಂದರೆ ಬಹಳ ಸಾಮಾನ್ಯ. ಆದ ಕಾರಣ ಇದನ್ನು ಸರಿಯಾಗಿ ಅನುಸರಿಸಬೇಕು.